ಮೂರೂ ಪಕ್ಷಗಳು ನಿನ್ನೆ ಹಾಕಿದಂಥ ಎಫರ್ಟ್ ಇತ್ತಲ್ಲ ಅದರ ಪರಿಣಾಮ ಏನು ಅಂತ ಗೊತ್ತಾಗಿದೆ. ಕಾಂಗ್ರೆಸ್ ಗೆದ್ದು ಬೀಗಿದೆ. ಕಾಂಗ್ರೆಸ್ ತಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಮತಗಳು ಬಂದಿವೆ. ಎಲ್ಲಿಂದ ಬಂದವು? ಈ ಮುಖಾಂತರ ವಿಪಕ್ಷಗಳಿಗೆ ಒಂದು ದೊಡ್ಡ ಮುಖಭಂಗ, ದೊಡ್ಡ ಪಾಠ. ನೋಡಿ, ಸಾಮಾನ್ಯವಾಗಿ ಈ ವಿಪಕ್ಷಗಳ ನಾಯಕರಿದ್ದಾರಲ್ಲ, ಈಗ ವಿರೋಧ ಪಕ್ಷದ ನಾಯಕರು, ಅವ್ರನ್ನ ಶಾಡೋ ಸಿ ಎಮ್ ಅಂತಾರೆ. ಅಂದರೆ ಮುಂದೆ ಅವರು ಸಿ ಎಮ್ ಆಗುವಂಥವ್ರು ಅಂತ ಅರ್ಥ. ಶಾಡೋ ಸಿ ಎಮ್ ಆಗಲಿಕ್ಕೆ ಸಾಧ್ಯನಾ ವಿಪಕ್ಷ ನಾಯಕರುಗಳು, ಅಥವಾ ಶಾಡೋ ಆಗೇ ಉಳಿತಾರ? ಇದು ಪ್ರಶ್ನೆ. ಅಧ್ಯಕ್ಷರು, ಯಾವ್ಯಾವ ಪಕ್ಷದ ಅಧ್ಯಕ್ಷರಿದಾರಲ್ಲ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಆದರೆ ಈ ಅಧ್ಯಕ್ಷರಿಗೆ ಇದೊಂದು ದೊಡ್ಡ ಮಟ್ಟಿಗೆ ಇನ್ಸಲ್ಟ್. ಏನಾಯಿತು, ಯಾಕಾಯಿತು, ಹೇಗಾಯಿತು, ಇದು ಪ್ರಶ್ನೆ. ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡಿದೆ. ಇನ್ನು ಜೆ ಡಿ ಎಸ್ಗಂತೂ ಬಿಡಿ, ದೊಡ್ಡ ರೀತಿಯ ಹಿನ್ನಡೆ. ಒಂದು 4-5 ಮಂದಿ ಶಾಸಕರು ಅಡ್ಡ ಮತದಾನ ಮಾಡಿರಬಹುದು ಅಡ್ಡ ಮತದಾನವನ್ನ ಅನ್ನುವಂಥ ಶಂಕೆ. JDS ಪಾಳೆಯ ಅಲುಗಾಡಿ ಹೋಗಿದೆ. ಕುಮಾರಸ್ವಾಮಿ ಶಾಸಕರ ತುರ್ತು ಸಭೆಯನ್ನು ಕರೆದಿದ್ದಾರೆ. ಎಲ್ಲರೂ ಖುದ್ದಾಗಿ ಹಾಜರಾಗಿ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಏನೇ ಇರಬಹುದು ಅಸಮಾಧಾನಗಳು, ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ಅಚಲವಾದಂಥ ನಂಬಿಕೆ ಇತ್ತು ಕುಮಾರಸ್ವಾಮಿ ಅವರಿಗೆ. ಆಗಿರೋದು ನೋಡಿ, ಒಂದು ಕಡೆಗೆ JDSನಲ್ಲಿರುವಂಥ ಅಸಮಾಧಾನ ಅದು ಗೊತ್ತಿರುವಂಥ ಸಂಗತಿ. ಆದರೆ ಬಿ ಜೆ ಪಿನಲ್ಲಿ ಈಗಾಗಲೇ ಬೇರೆ ಪಕ್ಷದ ಜೊತೆ ಗುರುಸ್ಕೊಂಡಿರುವಂಥವ್ರು 2 ನಾಯಕರುಗಳಿದ್ದಾರೆ, ಎಚ್ ಡಿ ಸೋಮಶೇಖರ್ ಮತ್ತು ಹೆಬ್ಬಾರ್. ಸೊ ಅವ್ರು ಹಾಕಿದ್ರು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಆದರೆ ಇನ್ನುಳಿದಂಥವರು ಏನಾದರೂ ಆ ಕಡೆ ವಾಲ್ತಾ ಇದ್ದಾರಾ? ಮುಂದೆ ಏನಾದರೂ ಒಂದು ಚೂರು ಮೈ ಮರೆತರೆ ಏನಾಗಬಹುದು ಅನ್ಲಿಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಎಚ್ಚೆತ್ತುಕೊಳ್ಳಿಲ್ಲ ಅಂತಂತಂದರೆ ಕಾದಿದೆ. ಅತಿಯಾದ ನಂಬಿಕೆನೇ ಆಘಾತ ತಂದಿದೆ ಎಂದಿದ್ದಾರೆ ಕುಮಾರಸ್ವಾಮಿ. ನಿನ್ನೆ ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ರು ಅವ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ. 4 ಜನ ಕ್ರಾಸ್ ಔಟ್ ಮಾಡಿದ್ದಾರೆ. ಅತಿಯಾಗಿ ನಾವು ನಂಬಿದ್ವಿ. ಕುಮಾರಸ್ವಾಮಿ ಅವರಿಗೆ ಅಡ್ಡ ಮತದಾನ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತಂತೆ. ಅತಿಯಾದ ನಂಬಿಕೆನೇ ಅವರಿಗೆ ಆಘಾತ ತಂತಂತೆ. ಏನು ಹೇಳ್ತಾರೆ ಕುಮಾರಸ್ವಾಮಿ? ಮೈಸೂರಿನಲ್ಲಿ ಮಾತಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಅದೇ ಹೇಳದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರತಕ್ಕಂಥ ಹಲವಾರು ಪೆಟ್ಟು ಮೇಲೆ ಪೆಟ್ಟು ಬಿದ್ದರೂ ಅಯ್ಯೋ ಏನೋ ಪಕ್ಷಕ್ಕೆ ಏನಾದರೂ ತೊಂದರೆ ಆಗಬಾರ್ದು, ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಆ ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು, ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದ್ದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಇಲ್ಲ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬರೀ ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇದೇ ಇದೆ ಅವರಿಗೆ, ದೇವೇಗೌಡರಿಗೆ. ಏನು ಮಾಡೋದು? ನಾವು ಕೊನೆಗೆ ನೀವು ಹೇಳ್ದಂಗೆ ಅವರಿಗೆ ಗೌರವ ಕೊಡಬೇಕು ಅಂತೇಳಿ ಕೆಲವು ವಿಷಯದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿದ್ದೇವೆ. ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಒಂದು ಬಾರಿ ತಗೊಂಡಂಥ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, 106 ಬಾರಿ ಹೇಳಿದ್ದೀನಿ 2006. ಆದರೆ ಆ ನಿರ್ಧಾರ ನಾನು ತೆಗೆದುಕೊಂಡಿದ್ದರಿಂದ ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಗಿ ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ಆಮೇಲಿಂದ 2007 ಕೆಲವು ತೀರ್ಮಾನಗಳಾದವಲ್ಲ, ಆ ತೀರ್ಮಾನ ಮತ್ತಿನ್ನೊಂದು ಆಘಾತ ಕೊಡಬಾರದು ಅಂತಲೇ ತೀರ್ಮಾನಗಳು ತಗೊಂಡೆ. ಅವ್ರು ಹೇಳಿದಾಗೆ ತೀರ್ಮಾನ ಮಾಡ್ಕೊಂಡೆ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಹೇಳಿದಾಗೆ ಕೇಳ್ಕೊಂಬಂದಿದ್ದೀನಿ. ಆದರೆ ಇವತ್ತು ಈ ಪಕ್ಷ ಉಳಿಸ್ಬೇಕಾದಂಥ ಹಿನ್ನೆಲೆಯಲ್ಲಿ ಮತ್ತು ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ಲಿಕ್ಕೆ ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದು ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದರೆ
ರಾಜಿ ಆದರೆ ಅಲ್ಲಿ ನನಗೂ ಏನಿದೆ, ನನಗೂ ಈ ಪಕ್ಷ ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕರ್ತರು, ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂಥ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತ ದುಡಿಮೆ ಮೇಲೆ ಬಂದು ಕೆಲವರು ಪಾಪ ಅವರವರ ವೈಯಕ್ತಿಕವಾದಂಥ ನಿರ್ಧಾರಗಳು ಮಾಡ್ಕೊಂಡೇನು ಹೋಗ್ತಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮ ಮೊನ್ನೆ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ ನನಗೆ ಗೊತ್ತಿತ್ತು. ಇದು ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ. ಹೊಸಬ್ರು ಬರ್ತಾರೆ, ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಹೊಸಬ್ರು ಬರ್ತಾರೆ. ಇದು ಕುಮಾರಸ್ವಾಮಿ ಅವರ ಮಾತು. ಕುಮಾರಸ್ವಾಮಿ ಹರಿಹಾಯ್ತಾ ದೊಡ್ಡಗೌಡರ ಬಗ್ಗೆನೂ ಕೂಡ ಮಾತಾಡಿದ್ರು. ಇನ್ನು GT ದೇವೇಗೌಡರು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹಿಂದೆ ಏನು ಹೇಳಿದ್ನೋ ಅದೇ ಅಂತಿಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕುಮಾರಸ್ವಾಮಿ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದರೂ ಮಾತನಾಡಿದ್ದೀನ? ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಆಯಿತು, ಅವ್ರ ಹೆಸರನ್ನ ಏನಾದರೂ ಎತ್ತಿದ್ದ ನಾನು ಅವ್ರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಯಾವುದೋ 1 ನಿಮಿಷ ಬ್ರದರ್, ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನು ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಅವ್ರು ಯಾರು ವೈಯಕ್ತಿಕವಾಗಿ ಪಾಪ ಅವರವರು ಆತ್ಮೀಯತೆ ಏನು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಹೋಗಿ ಪಾಪ ಏನು ಚರ್ಚೆ ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಅಂತಿಮವಾದ ನಿರ್ಣಯ ನಾನೇ ಮಾಡಬೇಕಾದಂಥ ಅನಿವಾರ್ಯತೆ ನನಗೆ ಸೃಷ್ಟಿ ಮಾಡಿದ್ದಾರೆಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಸುನೀಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. JDS ವಲಯದಲ್ಲಿ ಏನಾಗ್ತಾ ಇದೆ ಅವರಿಂದ ಹೆಚ್ಚಿನ ಮಾಹಿತಿನ ಪಡೆಯೋಣ. ಇನ್ನು ಓವರಾಲ್ ವಿವರಗಳನ್ನು ನೀಡಲಿಕ್ಕೆ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಬಿಜೆಪಿಗೆ ಇದೊಂದು ದೊಡ್ಡ ಮಟ್ಟಿಗೆ ಮರ್ಮಾಘಾತ. ಶಿಸ್ತಿನ ಪಕ್ಷದಲ್ಲಿ ಈ ಅಶಿಸ್ತನ್ನು ಏನಾದರೂ ಮರೆತರೆ ಮುಂದೆ ಏನಾಗಬಹುದು ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ನಡೆದಿರುವಂಥ ಚುನಾವಣೆ ವಿಪಕ್ಷಗಳಿಗೆ ದೊಡ್ಡ ಸಂದೇಶವನ್ನು ರವಾನಿಸಿದೆ. ಇದ್ರ ಬಗ್ಗೆ ಮಾತಾಡೋಣ. ಬನ್ನಿ, ನಮ್ಮ ಜೊತೆಗೆ ಸುನಿಲ್ ಇದ್ದಾರೆ. ಸುನಿಲ್, ಇದೀಗ ತಾನೇ ಕುಮಾರಸ್ವಾಮಿ ಅವರು ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ. ಅವರು ಮೈಸೂರಿನಲ್ಲಿ ಆಡಿರುವಂಥ ಮಾತುಗಳು ಈ ಸುದೀರ್ಘವಾಗಿ ಮಾತಾಡಿದ್ರು. ಯಾರ್ಯಾರ ಬಗ್ಗೆ ಏನೇನು ಮನೋಭಾವನೆ ಇದೆ, ಏನು ಎತ್ತ, ಅದೆಲ್ಲದ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ದೊಡ್ಡಗೌಡರ ಬಗ್ಗೆ ಹರಿಹಾಯ್ದರು ಕೂಡ. ತುಂಬ ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ತುಂಬ ವಿಶ್ವಾಸ ಇಟ್ಕೊಂಡಿದ್ದಾರಲ್ಲ ದೊಡ್ಡಗೌಡರು, ಅದಕ್ಕೇನಾಯ್ತು ನೋಡಿ ಅಂತ ಒಂದು ಸಂಗತಿನ ಹೇಳಲೇಬೇಕಿಲ್ಲಿ. ಒಂದು ಸಂಗತಿನ ಕುಮಾರಸ್ವಾಮಿ ಅರ್ಥ ಮಾಡ್ಕೊಳ್ಳೇಬೇಕು. ನೋಡಿ, ಈ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಾಯಕರು ಈ ಎಮರ್ಜೆನ್ಸಿ ಈ ಡಿಪಾರ್ಟ್ಮೆಂಟಲ್ಲಿರುವಂಥ ಡಾಕ್ಟರ್ಗಳ ಥರ ಕೆಲಸ ಮಾಡಬೇಕಾಗತ್ತೆ. ಕೊನೆ ತನಕ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕು. ಮಲಗಿರುವಂಥ ಪೇಷಂಟ್ ಒಳ್ಳೆಯವನೋ ಕೆಟ್ಟವನೋ, ಇರ್ತಾನೋ ಸಾಯ್ತಾನೋ, ಆದರೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ಆಗಲೇಬೇಕು ಅಂತ. ಅದೇ ರೀತಿ ರಾಜಕಾರಣ ಕೂಡ ನಿಜಕ್ಕೂ ಹೇಳಬೇಕು ಅಂತಂದರೆ ಇಂಥ ಇಳಿ ವಯಸ್ಸಲ್ಲಿ ಬದುಕಿನ ಮುಸ್ಸಂಜೆಯಲ್ಲಿರುವಂಥ ದೊಡ್ಡಗೌಡರು ಮಾಡ್ತಿರುವಂಥ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೆ. ಯಾಕಂದರೆ ಅವರು ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾರೆ. ಬಿಡಿ, ಒಂದು ಕಡೆಗೆ ಕುಮಾರಸ್ವಾಮಿ ಅವರು ದೊಡ್ಡಗೌಡರ ಬಗ್ಗೆನೂ ಮಾತಾಡಿದ್ರು, ಮುಂದಿನ ದಿನಗಳಲ್ಲಿ ನಾನು ಹೆಂಗೆ ಎದ್ದು ನಿಲ್ತೀನಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಇದು ಆತ್ಮಾವಲೋಕನದ ಸಮಯ, ಇದು JDSಗೆ. ಏನಂತೀರಿ? ಖಂಡಿತ ರಂಗನಾಥ್, ಈ ಒಂದು ಪರಿಷತ್ ಚುನಾವಣೆ ಫೈಟ್ ನಲ್ಲಿ ಈಗಾಗಲೇ ಕಾಂಗ್ರೆಸ್ ಒಂದ್ ಕಡೆ ಗೆದ್ದು ಬಿಗಿದ್ರೆ ಮೈತ್ರಿ ಪಕ್ಷಗಳಿಗೆ ಭಾರಿ ಮುಖಭಂಗ ಕೂಡ ಆಗಿದೆ. ಅದರಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ರು. ಕನಿಷ್ಠ ಪಕ್ಷದಲ್ಲಿ ನಮ್ಮ ಶಾಸಕರು 18 ಮತಗಳಿದೆ, ಅದರಲ್ಲಿ 17 ಮತಗಳಾದ್ರೂ ನಮಗೆ ಬಂದೇ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿ ಅವರು. ಆದ್ರೆ ಅವರ ನಿರೀಕ್ಷೆ ಹುಸಿಯಾಗಿದೆ. ಈಗಾಗಲೇ ಕೇವಲ 14 ಮತಗಳು ಮಾತ್ರ JDSಗೆ ಬಂದೆ. 4 ರಿಂದ 5 ಮತಗಳೇನು ಈಗಾಗಲೇ ಕ್ರಾಸ್ ವೋಟಿಂಗ್ ಆಗಿದೆ. ಇದರಿಂದ ದೊಡ್ಡ ಮಟ್ಟದ ಒಂದು ಆಘಾತ ಕೂಡ JDS ನಾಯಕರಿಗೆ ಆಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು
ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕಾಗಿದೆ. ಅದಕ್ಕೆ ಪೂರಕವಾದಂತೆ ಇವತ್ತು ಮಧ್ಯಾಹ್ನ ಸಭೆಯನ್ನು ಕೂಡ ಕರೆದಿದ್ದಾರೆ. ಎಲ್ಲಾ ಶಾಸಕರು ತುರ್ತಾಗಿ ಸಭೆಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಕಾಲ ಕೂಡ ಮಿಂಚು ಹೋಗಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ನನಗೆ ಈ ವಿಚಾರಗಳು ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರು. ಅದಕ್ಕೆ ಒಂದಷ್ಟು ಅವರು ಭದ್ರತೆಯನ್ನು ಕೂಡ ಮಾಡ್ಕೊಳ್ಬೇಕಾಗಿತ್ತು. ಆ ಒಂದು ಭದ್ರತೆಯಲ್ಲಿ ಎಲ್ಲೊಂದು ಕಡೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಅವರು ಸಂಪೂರ್ಣ ವಿಫಲವಾದ ರೀತಿ ಕಂಡು ಬರ್ತಾ ಇದೆ. ಅವರೊಂದು ಮಾತು ಹೇಳಿದ್ರು, ಅತಿಯಾದ ನಂಬಿಕೆ ನಮಗೆ ಆಘಾತವನ್ನ ತಂದಿದೆ ಅಂತ ಹೇಳಿ. ಆದ್ರೆ ನಂಬಿಕೆಯನ್ನ ಯಾರ ಮೇಲೆ ಇಡಬೇಕು, ಯಾವ ರೀತಿಯಾಗಿ ಇಡಬೇಕು ಅನ್ನೋದೊಂದು ಒಂದಷ್ಟು ಗಮನವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಸಂಪೂರ್ಣವಾಗಿ ಪರಿಷತ್ ಚುನಾವಣೆ ಲೆಕ್ಕಾಚಾರ ಉಲ್ಟಾ ಆಗಿ ಅವರಿಗೆ ಸಾಕಷ್ಟು ಹಿನ್ನಡೆ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಹೊಸ ರೀತಿ ಬರ್ತೀವಿ, ಎಲ್ಲವನ್ನು ಕೆಲಸವನ್ನ ಮಾಡ್ತೀವಿ ಅಂತಂದ್ರೂ ಕೂಡ ಈಗ ಆಗಿರುವಂತ ಡ್ಯಾಮೇಜ್ ಏನಿದೆ ಮುಂಬರುವ ಚುನಾವಣೆ ಮೇಲೆ ಸಾಕಷ್ಟು ಎಫೆಕ್ಟ್ ಕೂಡ ಆಗುತ್ತೆ. ಈಗಾಗಲೇ ನಿನ್ನೆ ಒಂದಷ್ಟು ಘಟನೆಗಳನ್ನ ನಾನು ವಿವರಣೆ ಮಾಡ್ತಾ ಹೋದ್ರೆ ಜೆಡಿಎಸ್ 17 ಜನ ಶಾಸಕರು ಜೆಡಿಎಸ್ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗ್ತಾರೆ. ವಿಧಾನಸೌಧದಲ್ಲಿ ಎಲ್ಲರೂ ಕೂಡ ಒಟ್ಟಿಯಾಗಿ ಬಂದು ಮತವನ್ನ ಕೂಡ ಹಾಕ್ತಾರೆ. ಆದ್ರೆ 4 ಜೆಡಿಎಸ್ ಮತಗಳೇ ಕ್ರಾಸ್ ಆಗಿದೆ ಅನ್ನೋ ಮಾಹಿತಿ ಈಗ ದೊಡ್ಡ ಮಟ್ಟಿಗೆ ರಾಜಕೀಯದಲ್ಲಿ ಜೆಡಿಎಸ್ ಪಾಳ್ಯದಲ್ಲಿ ಯಾರು ಅನ್ನೋ ಒಂದು ಕೂಡ ಚರ್ಚೆಗಳು ಕೂಡ ಹುಟ್ಟಾಗ್ತಾ ಇದೆ. ಅದರಲ್ಲೂ ಕೂಡ ನಂಬಿಕೆ ಅಪನಂಬಿಕೆ ನಡುವೆ ಈಗಾಗಲೇ ಮೈತ್ರಿ ನಾಯಕರ ನಡುವೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಬಿಜೆಪಿ ನಾಯಕರು ನಮ್ಮಿಂದ 3 ಮತಗಳು ಕ್ರಾಸ್ ಆಗಿದೆ, ಜೆಡಿಎಸ್ ಇಂದ 7 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜೆಡಿಎಸ್ ನವರು ಹೇಳ್ತಾ ಇದ್ದಾರೆ, ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಮ್ಮಿಂದ 4 ಮತಗಳಾಗಿದೆ ಮತ್ತು ಮಿಕ್ಕಿದ ಮತಗಳೇಂದ್ರೆ ಕ್ರಾಸ್ ವೋಟಿಂಗ್ ಆಗಿದೆ ಅದು ಬಿಜೆಪಿಯಿಂದ ಅಂತ ಹೇಳಿ. ಈ ನಡುವೆ ಈಗ ಪರಸ್ಪರ ಒಂದಷ್ಟು ನಂಬಿಕೆ ಅಪನಂಬಿಕೆಯ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ರಂಗನಾಥ್. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ.